ಕರ್ನಾಟಕದ ಸರ್ಕಾರಿ ಕರೆಂಟ್ ಕಂಪನಿಗಳು ಪ್ರೈವೇಟ್ ಮಾಫಿಯಾ ಕೈಗೆ. ಕರ್ನಾಟಕದ ಸರ್ಕಾರಿ ಕರೆಂಟ್ ಕಂಪನಿಗಳು ಪ್ರೈವೇಟ್ ಮಾಫಿಯಾ ಕೈಗೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಹುದೊಡ್ಡ ಖಾಸಗೀಕರಣದ ಹುನ್ನಾರ ನಡೀತಾ ಇದೆ. ಅಖಂಡ ಕರ್ನಾಟಕದ ಪವರ್ ಸಪ್ಲೈಗೆ ಕಣ್ಣಿಟ್ಟಿದೆ ಪವರ್ ಕಂಪನಿ. ದ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ದಿಢೀರ್ ಎಂಟ್ರಿಯನ್ನ ಕೊಟ್ಟಿದೆ. ನಾವೇ ಪವರ್ ಸಪ್ಲೈ ಮಾಡ್ತೀವಿ ಅಂತ ಕೆಇಆರ್ಸಿಗೆ ಟಾಟಾ ಕಂಪನಿ ಅರ್ಜಿ. ರಾಜ್ಯದ 19 ಜಿಲ್ಲೆಯಲ್ಲಿ ವಿದ್ಯುತ್ ಸರಬರಾಜಿಗೆ ಪರವಾನಗಿ ಕೇಳಿರುವ ಟಾಟಾ ಪವರ್ ನಡೆಗೆ ರಾಜ್ಯದಲ್ಲಿ ಭಾರಿ ಆಕ್ರೋಶ. ನಮ್ಮಲ್ಲಿ ಅದ್ಭುತ ತಾಂತ್ರಿಕ ಸಾಮರ್ಥ್ಯ, ಮೂಲ ಸೌಕರ್ಯ ಇದೆ. ಖಾಸಗಿ ಸಂಸ್ಥೆಗೆ ಕರ್ನಾಟಕದ ವಿದ್ಯುತ್ ಕ್ಷೇತ್ರವನ್ನು ಹಸ್ತಾಂತರಿಸಲು ಬಿಡಲ್ಲ. ವಿದ್ಯುತ್ ನೌಕರರ ಸಂಘದ ಒಕ್ಕೂಟದ ಅಧ್ಯಕ್ಷ ಬಲರಾಮ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ಸರ್ಕಾರಿ ಕರೆಂಟ್ ಕಂಪನಿಗಳು ಪ್ರೈವೇಟ್ ಮಾಫಿಯಾ ಕೈಗೆ ಸೇರುತ್ತಾ? ಇಷ್ಟು ದಿನ ಬೆಳೆಸ್ಕೊಂಡು ಬಂದಂತ ಸರ್ಕಾರ ನಡೆಸ್ಕೊಂಡು ಬಂದಂತ ಮೆಸ್ಕಾಂ, ಜೆಸ್ಕಾಂ, ಹೆಸ್ಕಾಂ, ಕೆಆರ್ಸಿ ಇವೆಲ್ಲವೂ ಕೂಡ ಪ್ರೈವೇಟ್ ಕಂಪನಿಯ ಕೈಗೆ ಸೇರುತ್ತಾ ಅನ್ನುವಂಥದ್ದು. ಒಂದು ಕಡೆ ಈಗಾಗಲೇ ಸರ್ಕಾರ ಲಾಸ್ ಅಲ್ಲಿ ಇದೆಯಾ, ಹಾಗಾಗಿ ಈ ರೀತಿಯಾದಂಥ ನಿರ್ಧಾರ ತೆಗೆದುಕೊಳ್ತಾ ಇದೆಯಾ? ವಿದ್ಯುತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಲ್ರಿಗೂ ಕೂಡ ಫ್ರೀ, ನಿನಗೂ ಫ್ರೀ, ನನಗೂ ಫ್ರೀ, ಎಲ್ರಿಗೂ ಫ್ರೀ ಅಂತ 200 ಯೂನಿಟ್ ವಿದ್ಯುತ್ತನ್ನ ಫ್ರೀ ಆಗಿ ಕೊಟ್ಟು ಅದರ ಹೊರೆಯಕ್ಕೆ ಆಗ್ತಾ ಇಲ್ವಾ ಸರ್ಕಾರಕ್ಕೆ? ಹಾಗಾಗಿ ಪ್ರೈವೇಟ್ ಕಂಪನಿಗಳ ಕೈಗೆ ಕೊಡ್ತಾ ಇದೆಯಾ ಟಾಟಾ ಪವರ್ ಲಿಮಿಟೆಡ್? ಟಾಟಾ ಪವರ್ ಕಂಪನಿಗೆ, ಖಾಸಗಿ ಸಂಸ್ಥೆಗೆ ಕರ್ನಾಟಕದ ವಿದ್ಯುತ್ ಕ್ಷೇತ್ರವನ್ನು ಹಸ್ತಾಂತರಿಸಲು ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ವಿದ್ಯುತ್ ನೌಕರರ ಸಂಘದ ಒಕ್ಕೂಟದ ಅಧ್ಯಕ್ಷ ಬಲರಾಮ್ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಗಂಗಾ ಕಲ್ಯಾಣದಲ್ಲಿ ಬೋರು ಮತ್ತೆ ಎಲ್ಲ ಕೊಟ್ಟು ನಮಗೆ ವಿದ್ಯುತ್ ಸಂಪರ್ಕ ಕೊಡಿ ಅಂತ ಕೇಳಿದಾಗ ನಾವು ಕೊಟ್ಬಿಡ್ತೀವಿ. ಆದ್ರೆ ಖಾಸಗಿಯವರು ಏನ್ ಮಾಡ್ತಾರೆ, ನಮ್ಮ ಕರ್ನಾಟಕದಿಂದ 1200 ಜನ ಮತ್ತೆ 120 ಟ್ರಾನ್ಸ್ಫಾರ್ಮರ್ ತಗೊಂಡೋಗಿ ಅಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಬಂದಿದ್ದೀವಿ. ಅವ್ರದ್ದು ಟ್ಯಾರಿಫ್ ಏನಿದೆ 14 ರೂಪಾಯಿ ಇಂಡಸ್ಟ್ರಿಯಲ್ ಟ್ಯಾರಿಫ್ ಇದೆ ಬಾಂಬೆನಲ್ಲಿ. ಕಾರ್ಮಿಕರ ಒಗ್ಗಟ್ಟು ಏನೇ ಬರಲಿ, ಸರ್, ದಯಮಾಡಿ ಈ ವಿದ್ಯುತ್ ಖಾಸಗೀಕರಣಗೊಂಡ್ರೆ ನೌಕರಿಗಷ್ಟೇ ಸಮಸ್ಯೆ ಅಂತ ಏನಾದರೂ ಇದ್ರೆ ಅದು ತಪ್ಪು ಕಲ್ಪನೆ. ಇದು ರಾಜ್ಯ ಸರ್ಕಾರಕ್ಕೆ ಮತ್ತೆ ನಮ್ಮ ಎಲ್ಲ ಸಾರ್ವಜನಿಕರಿಗೆ ತುಂಬ ನಷ್ಟ ಆಗಂಥ ವಿಚಾರ. ಈಗ ಉದಾಹರಣೆಗೆ ಕಳೆದ 5 ವರ್ಷಗಳಿಂದ ತೀರಾ ಬಡವರು, ದೀನ ದಲಿತರಿಗೆ ಸರ್ಕಾರ ಒಂದು ಯೋಜನೆಯನ್ನು ಮಾಡಿದೆ. ಗಂಗಾ ಕಲ್ಯಾಣ ಅಂತೇಳಿ ಒಂದು ಯೋಜನೆ ಮಾಡಿದೆ. ಅದಕ್ಕೆ ನಾವು 2,500 ಕೋಟಿ ಖರ್ಚು ಮಾಡಿದ್ದೀವಿ. ಆದರೆ ಸರ್ಕಾರ ನಮಗೆ ಕೊಟ್ಟಿದ್ದು ಕೇವಲ 400 ಕೋಟಿ ಮಾತ್ರ. ಇನ್ನು 2,100 ಕೋಟಿನ ನಮ್ಮ ಇಲಾಖೆ ಹಾಕಿದೆ. ಇದೇ ಥರ ಗಂಗಾ ಕಲ್ಯಾಣ ಇರ್ಬೋದು, ವಾಟರ್ ಸಪ್ಲೈ ಇರ್ಬೋದು, ಇನ್ನೂ ಅನೇಕ ಇಂತಹ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋದು. IP ಸೆಟ್ಗೆ ನಮ್ಮ ರೈತರು 30,000 ದುಡ್ಡು ಕಟ್ತಾರೆ. ನಮಗೆ 4 ಲಕ್ಷ ಆಗ್ಬೋದು, 3 ಲಕ್ಷ ಆಗ್ಬೋದು. ಅವ್ರಿಗೆ ಏನೇ ಇನ್ಫ್ರಾಸ್ಟ್ರಕ್ಚರ್ ಇದ್ರೂ ನಾವು ಅವರಿಗೆ ಪ್ರತ್ಯೇಕವಾಗಿ ಟ್ರಾನ್ಸ್ಫಾರ್ಮರ್ ಹಾಕಿ ಅವರಿಗೆಲ್ಲ ನಾವು ವಿದ್ಯುತ್ ಸರಬರಾಜು ಮಾಡ್ತಾ ಇದ್ದೀವಿ. ಇದು ಯಾರಿಗೆ ನೇರವಾಗಿ ಯಾರು ತೊಂದರೆಗೊಳಪಡ್ತಾರೆ ಅಂತಂದರೆ ಸಾರ್ವಜನಿಕರು, ರೈತರು, ದೀನ ದಲಿತರು. ಇವ್ರಿಗೆಲ್ಲ ಇವತ್ತು ನೀರು ಮತ್ತು ಗಾಳಿ ಎಷ್ಟು ಮುಖ್ಯನೋ ವಿದ್ಯುತ್ತು ಕೂಡ ಅಷ್ಟೇ ಮುಖ್ಯ ಇದೆ. ಇವತ್ತು ಎಲ್ಲ ವಿದ್ಯುತ್ತಿನ ಜನ ಅಷ್ಟು ಅವಲಂಬಿಸಿದ್ದಾರೆ. ಕರೆಂಟ್ ಇಲ್ದಿದ್ರೆ ಮನೆಯಲ್ಲಿ ಇವನ್ ಸ್ನಾನ ಮಾಡೋಕ್ಕಾಗಲ್ಲ. ಅಂತಹ ಒಂದು ಕೆಟ್ಟ ವಾತಾವರಣ ಇದೆ. ಇವತ್ತು ಸಿಟಿ ಒಳಗಡೆ ಕರೆಂಟ್ ಎಷ್ಟು ಮುಖ್ಯ ಅಂತ ತಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ನಾವು ಈಗ ಸರ್ಕಾರದ ವ್ಯಾಪ್ತಿನಲ್ಲಿದ್ದರೆ ನಾವೇನು ಮಾಡ್ತೀವಿ, ಇಲ್ಲಿ ಯಾವುದೋ ಒಂದು ಲೈನ್ ಹೋಗಿರ್ತದೆ, ಇದು ಅಜಾಡಸ್ ಇದೆ, ಇದನ್ನು ಕ್ಲಿಯರ್ ಮಾಡಿ ಅಂದರೆ ನಾವು ಅದನ್ನು ಸರಿ ಮಾಡ್ತೀವಿ. ನಾಳೆ ಅವನು ಪ್ರೈವೇಟ್ ಅವ್ನು ಬಂದವನು ಏನು ಮಾಡ್ತಾನೆ, ಇದು ನಿಮಗೆ ಅನುಕೂಲ ಆಗೋದು, ನಾವ್ಯಾಕೆ ದುಡ್ಡು ಹಾಕಬೇಕು, ನಾವ್ಯಾಕೆ ಬಂಡವಾಳ ಹಾಕಬೇಕು, ನೀವೇ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಇದು ಒಂದು ವೇಳೆ ನಮ್ಮ ಅಧಿಕಾರಿ ನೌಕರಿಗೆ ಅಷ್ಟೇ ನಷ್ಟ ಆಗತ್ತೆ ಅಂತ ಇದ್ರೆ ಅದು ದಯಮಾಡಿ ತಪ್ಪು. ಇದು ಸರ್ಕಾರಕ್ಕೆ ಮತ್ತೆ ಸಾರ್ವಜನಿಕರಿಗೆ ತುಂಬಾ ದೊಡ್ಡ ನಷ್ಟ ಆಗುತ್ತೆ. ಸರ್, ದಯಮಾಡಿ ಈ ವಿದ್ಯುತ್ ಖಾಸಗೀಕರಣ